ತನ್ನ ಗೆಳತಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ರವಾನಿಸಿದ ಎಂಬ ಕಾರಣಕ್ಕೆ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ್ದ ಆರೋಪದ ಮೇಲೆ ಜೈಲು ಸೇರಿಕೊಂಡಿರುವ ನಟ ದರ್ಶನ್ಗೆ ಈಗ ಜೈಲಿನ ಊಟ ಅಟ್ಲೀಸ್ಟ್ ತಾತ್ಕಾಲಿಕವಾಗಿ ಸದ್ಯಕ್ಕಂತೂ ಫಿಕ್ಸ್. ಮನೆ ಊಟ, ಹಾಸಿಗೆ, ಪುಸ್ತಕಗಳಿಗೆ ದರ್ಶನ್ ಸಲ್ಲಿಸಿದ್ದ ಅರ್ಜಿಯನ್ನು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಇವತ್ತು ವಜಾಗೊಳಿಸಿದೆ. ಆದೇಶ ಕಾಯ್ದಿರಿಸಲಾಗಿತ್ತು. ಈ ಕೋರ್ಟ್ನಲ್ಲಿ ಅರ್ಜಿ ವಜಾ ಬೆನ್ನಲ್ಲೇ ಜುಲೈ 29ಕ್ಕೆ ಅವರು ಹೈಕೋರ್ಟ್ಗೆ ಹೋಗ್ತೀವಿ ಅಂತ ಅವರ ವಕೀಲರು ತೀರ್ಮಾನ ಮಾಡಿದ್ದಾರೆ. ಅದು ಅವರ ಹಕ್ಕು, ಹೋಗಬಹುದು. ಹೈಕೋರ್ಟು ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಅದಕ್ಕೆ ಏನು ಅನಿಸುತ್ತೋ ಏನೋ ಆ ತೀರ್ಮಾನವನ್ನು ಕೊಡುತ್ತೆ. ಅರ್ಜಿ ವಜಾಗೊಂಡ ವಿಷಯ ಜೈಲಾಧಿಕಾರಿ ದರ್ಶನ್ಗೆ ತಿಳಿಸಿದ್ರಂತೆ. ಆಗ ಅವರು ಬೇಸರ ವ್ಯಕ್ತಪಡಿಸ್ಕೊಂಡ್ರಂತೆ. ಅಂತೆ ಅರ್ಜಿ ತಿರಸ್ಕಾರದ 16 ಪುಟಗಳ ಆದೇಶ ಪ್ರತಿ ಕೂಡ ಲಭ್ಯವಾಗಿದೆ. ಮನೆ ಊಟದ ಈ ಅರ್ಜಿ ವಜಾಗೊಳ್ಳಲು ಕಾರಣಗಳನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೊಟ್ಟಿದೆ. ಅದರ ವಿವರ ಹೀಗಿದೆ. ಭಾಳ ವಿಚಿತ್ರ. ಯಾಕಂದರೆ ಒಂದು ಮನೆ ಊಟದ ಒಂದು ಅರ್ಜಿ ಒಬ್ಬ ವ್ಯಕ್ತಿಯ ವಿಚಾರದಲ್ಲಿ ಎಷ್ಟು ಸದ್ದು ಮಾಡ್ತಾ ಇದೆ ಅನ್ನೋದು ಆಲ್ ರೈಟ್. ಆದರೆ ಅದರಲ್ಲಿ ಅಡಗಿರುವುದು ದರ್ಶನ್ ಎಂಬ ವ್ಯಕ್ತಿ ನಟ ಎನ್ನುವ ಕಾರಣಕ್ಕಷ್ಟೇ ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರು ಅನ್ಕೊಂಡಿರ್ಬೋದು, ಅವರೋ ಅವ್ರ ಮನೆಯವರೋ ಅಥವಾ ಅವರ ಭಕ್ತ ಗಣವೋ ಅನ್ಕೊಂಡಿರ್ಬೋದು, ಅಭಿಮಾನಿ ಬಳಗವೋ ಅನ್ಕೊಂಡಿರ್ಬೋದು. ಓರ್ ದರ್ಶನ್. ನನಗಂಗಲ್ಲ. ನನಗಿದ್ದ ಕುತೂಹಲ ಇದರಲ್ಲಿ ಏನು ಅಂದರೆ, ಆರೋಪಿ ಸ್ಥಾನದಲ್ಲಿ ಸಿಕ್ಕಾಕೊಂಡಾಗ ಇಂತಹ ಕ್ರಿಮಿನಲ್ ಪ್ರಕರಣದಲ್ಲಿ, ನಾಟ್ ಇನ್ ಪೊಲಿಟಿಕಲ್ ಪ್ರಕರಣ ಅಲ್ಲ, ಕ್ರಿಮಿನಲ್ ಪ್ರಕರಣಗಳಿದೆ, ಅದು ಬರ್ಬರವಾದಂತಹ ಅತ್ಯಂತ ಹೀನಿಯಸ್ ಕ್ರಿಮಿನಲ್ ಪ್ರಕರಣಗಳು ಸಿಕ್ಕಾಕೊಂಡಾಗ ಏನು ವ್ಯವಸ್ಥೆ ಸಿಗಬೇಕು ಸಿಗಬಾರದು ಎಂಬುದು ಕಾನೂನನ್ನು ಹೇಗೆ ಇತ್ಯರ್ಥ ಆಗಬಹುದು ಅನ್ನೋ ಕುತೂಹಲ ಇತ್ತು. ಯಾಕಂದರೆ ಭಾರತದಲ್ಲಿ ಪ್ರಭಾವಿಗಳು, ಶಕ್ತಿ ಇರೋರು, ಅಧಿಕಾರದಲ್ಲಿರೋರಿಗೆ ಕೆಲವೊಮ್ಮೆ ತಾಳಮೇಳ ಇಲ್ಲದೆ ಏರ್ಪೇರ್ ಆಗತ್ತೆ ಅನ್ನೋ ಗ್ಯಾರಂಟಿ ನಮಗಿರೋದ್ರಿಂದ ಅಭಿಪ್ರಾಯಗಳು ಮೂಡಿವೆ. ಆದರೆ ನ್ಯಾಯಮೂರ್ತಿಗಳು ಅಳೆದು ಸುರಿದು ಕೊನೆಗೆ ಎಲ್ಲ ವಾದ ಪ್ರತಿವಾದವನ್ನು ಆಲಿಸಿ ತಮ್ಮ ಮುಂದೆ ಹಾಜರುಪಡಿಸಲಾಗಿರುವ ದಾಖಲೆಗಳು ಅಥವಾ ಇನ್ನಿತರ ಮಾಹಿತಿಗಳ ಆಧಾರದ ಮೇಲೆ ತಮ್ಮ 16 ಪುಟಗಳ ತೀರ್ಪನ್ನು ಹೀಗೆ ಬರೆದಿದ್ದಾರೆ. ನ್ಯಾಯಮೂರ್ತಿಗಳಿಗೂ ತಮ್ಮ ಆದೇಶದಲ್ಲಿ ಹೇಳುತ್ತಾರೆ, ಕಾನೂನಿನಲ್ಲಿ ಎಲ್ಲರೂ ಒಂದೇ, ಕೈದಿಗಳಲ್ಲಿ ಯಾವುದೇ ಭೇದ ಭಾವ ಮಾಡಲಿಕ್ಕೆ ಸಾಧ್ಯವಿಲ್ಲ. ದಟ್ಸ್ ಎಕ್ಸಾಕ್ಟ್ಲಿ ಇಸ್ ದ ಪ್ರಿನ್ಸಿಪಲ್. ಅದು ಆ ಪ್ರಿನ್ಸಿಪಲ್ಲೇ ಇರಬೇಕದು. ಆ್ಯಕ್ಚುಲಿ ಅದು ಯಾರೇ ಆದರೂ ನಾ ಹೇಳ್ತಿರೋದು, ಅನ್ಲೆಸ್ ಪ್ರೀಡಿಟರ್ಮೈನ್ಡ್ ಹೆಲ್ತ್ ಕಂಡೀಷನ್ಸ್ ಅಂದರೆ ಮೊದಲೇ ಇರಬಹುದಾದ ಆರೋಗ್ಯ ಸಮಸ್ಯೆಗಳಿಗೆ ವೈದ್ಯರು ಮೊದಲೇ ನಿಗದಿಪಡಿಸಿದ ಆಹಾರ ಸೇವನೆಯ ಭಾಗವಾಗಿದ್ದರೆ ಮತ್ತು ಆ ಆಹಾರವನ್ನು ಅಲ್ಲಿ ಸರಬರಾಜು ಮಾಡಲು ಸಾಧ್ಯವಾಗದಿದ್ದರೆ, ಆಗದೇ ಇದ್ರೆ ಇಲ್ಲದ್ರೆ ಅಲ್ಲೇ ಕೊಡ್ಬೋದು. ಅದೇನು ಬೇಕು ಅಲ್ಲೇ ಕೊಡ್ಬೋದು. ಅವರು ಅದೇನು ಕೊಡಬೇಕು ಅಂತ ವೈದ್ಯರು ಹೇಳಿದ್ರೆ ಅದನ್ನೇ ಕೊಡ್ಬೋದು ಬೇಕಾದ್ರೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಕೈದಿಗಳು ಒಂದೇ ಅಂತ ನ್ಯಾಯಮೂರ್ತಿಗಳು ಹೇಳ್ತಾರೆ. ಆಸ್ತಿ ಅಂತಸ್ತು ನೋಡಿ ಜೈಲಿನಲ್ಲಿ ಸೌಕರ್ಯ ಕೊಡಲು ಸಾಧ್ಯವಿಲ್ಲ ಅಂತಂದಿದ್ದಾರೆ. ದಟ್ ಈಸ್ ಎಕ್ಸಾಕ್ಟ್ಲಿ ಸಾರ್ವಜನಿಕರ ಬಿಲೀಫ್ ಅದು. ಬಟ್ ಸಾರ್ವಜನಿಕರಿಗೆ ಇತ್ತೀಚಿನ ವರ್ಷಗಳಲ್ಲಿ ಅಥವಾ ದಿನಮಾನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಹಾಗೇನು ಇರಲಿಕ್ಕಿಲ್ಲ ಕಾನೂನು ಎಂಬುದು ಅನ್ನೋದು. ಕಾನೂನು ಎಂಬುದು ಶ್ರೀಸಾಮಾನ್ಯನಿಗೆ ಗದೆಯ ರೂಪದಲ್ಲೂ, ಬಲವಂತರು, ಶಕ್ತಿವಂತರು, ಅಧಿಕಾರದಲ್ಲಿರುವವರು, ಹಣವಂತರಿಗೆ ಅದು ಹೂವಿನ ಹಾರವಾಗಿಯೂ ಇರಬಹುದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ನಮ್ಮಲ್ಲಿ ಶ್ರೀಸಾಮಾನ್ಯ. ಆದರೆ ನ್ಯಾಯಮೂರ್ತಿಗಳಲ್ಲಿ ಪುನರ್ಸ್ಥಾಪಿಸುತ್ತಿದ್ದಾರೆ ಆ ಪರಂಪರಾಗತ ನಂಬಿಕೆಯನ್ನು. ಆಸ್ತಿ ಅಂತಸ್ತು ನೋಡಿ ಜೈಲಲ್ಲಿ ಕೊಡಕ್ಕಾಗಲ್ಲ. ನ್ಯಾಯಮೂರ್ತಿಗಳು ಈ ಪ್ರಕರಣದಲ್ಲಿ ಇದು ದರ್ಶನ್, ಹಾಗಾಗಿ ನಾನು ಎಚ್ಚರಿಕೆಯಿಂದ ತೀರ್ಪು ಕೊಡಬೇಕು, ಇವರು ನಟರು, ಇವರು ದೊಡ್ಡವರು, ಅದು ಇನ್ನೊಬ್ಬರು ಮತ್ತೊಬ್ಬರು ಅಂತ ಅನ್ಕೊಂಡು ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿಲ್ಲ. ಐ ಥಿಂಕ್ ದಿ ಮ್ಯಾಜಿಸ್ಟ್ರೇಟ್ ಹ್ಯಾಸ್ ಅಪ್ಲೈಡ್ ಬ್ರಿಲಿಯಂಟ್ಲಿ ಎ ಸಿಂಪಲ್ ಪಾಯಿಂಟ್ ಆಫ್ ಲಾ. ಏನು ಅಂದರೆ, ಜೈಲು ಒಬ್ಬ ಆರೋಪಿ, ಅಷ್ಟೇ ಮಾಡಿದ್ದಾರೆ ಅಂತ ನಾನು ಅನ್ಕೋತಾ ಇದ್ದೀನಿ ಇದನ್ನು ನೋಡಿದ ಮೇಲೆ. ಅಗತ್ಯವಿದ್ದಾಗ ಮಾತ್ರ ವಿಚಾರಣಾಧೀನ ಕೈದಿಗಳಿಗೆ ಮನೆಯೂಟ ಕೊಡೋದಕ್ಕೆ ಪ್ರಾವಿಷನ್ ಇದೆ, ಅಗತ್ಯವಿದ್ದಾಗ. ಆ ಅಗತ್ಯತೆಗಳು ಏನು ಎಂಬುದು ಸಾಬೀತಾಗಬೇಕು ಅಂತ ಹೆಲ್ತ್ ಕಂಡೀಷನ್ ಏನೋ ಇರ್ಬೋದು. ಆದರೆ ಕೊಲೆ ಪ್ರಕರಣದ ಆರೋಪಿಗಳಿಗೆ ಇದು ಅನ್ವಯಿಸುವುದಿಲ್ಲ. ದಟ್ಸ್ ಎಕ್ಸಾಕ್ಟ್ಲಿ ದ ಹೀನಿಯಸ್ ಕ್ರೈಮ್. ಕೊಲೆ, ರೇಪು, ದರೋಡೆ, ದೇಶದ್ರೋಹದ ಕೆಲಸಗಳು. ಯಾವನೋ ಪಾಕಿಸ್ತಾನದಿಂದ ಟೆರರಿಸ್ಟ್ ಬರ್ತಾನೆ, ಅವನು ಅರ್ಜಿ ಆಗ್ತಾನೆ, ಮನೆ ಊಟ ಬೇಕು. ಎಲ್ಲಿ ಮನೆಯಿಂದ ಕುರ್ಷಣ ಈಗ ಅವನಿಗೆ
ಪಾಕಿಸ್ತಾನದಿಂದ ಬಂದವನಿಗೆ ಓ ಅರೆಸ್ಟ್ ಮಾಡಿರ್ತಾರೆ. ಮನೆ ಊಟ ಬೇಕು ಅಂದರೆ ಅವ್ನ ಕಜಿನ್ಸ್ ಯಾರು ಇಲ್ಲಿ ಇರಬೇಕು. ಇದ್ದಾರೆ ಭಾಳ ಜನ ಕಜಿನ್ಸು ಅಲ್ಲಿಂದ ಬರೋ ಟೆರರಿಸ್ಟ್ಗಳಿಗೆ. ನಮ್ಮ ದೇಶದಲ್ಲಿ ಭಾಳ ಜನ ಕಜಿನ್ಸ್ ಇದ್ದಾರೆ ಬಿಡಿ, ಅದೇನು ತೊಂದರೆ ಇಲ್ಲ. ಭಾರತೀಯ ಪ್ರಜೆಗಳ ರೂಪದಲ್ಲೇ ಇದ್ದಾರೆ ಭಾಳ ಕಜಿನ್ಸು. ಅದು ಸುಮ್ಮನೆ ಉದಾಹರಣೆಗೆ ಹೇಳಿದ್ದು ನಾನು. ಹಾಗಾಗಿ ಇದು ಅನ್ವಯಿಸಲ್ಲ ಕೊಲೆ ಪ್ರಕರಣದ ಆರೋಪಿಗಳಿಗೆ. ದರ್ಶನ್ ವಿಚಾರದಲ್ಲಿ ಮೂಲಭೂತ ಹಕ್ಕಿಗೆ ಧಕ್ಕೆ ಆಗಿದೆ ಅನ್ನೋದು ಕಂಡು ಬಂದಿಲ್ಲ ನನಗೆ ಅಂತ ಅವ್ರು ಹೇಳಿದ್ದಾರೆ. ಜೈಲಿನ ಊಟ ಕಳಪೆ ಗುಣಮಟ್ಟ ಇಲ್ಲ ಅನ್ನೋ ಆರೋಪ ಕೂಡ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ಇರ್ಬೋದು. ಯಾಕಂದರೆ ಈ ಫುಡ್ಡು ಪ್ರಿಪೇರ್ ಆಗ್ತಿರೋದು ದರ್ಶನ್ಗೆ ಒಬ್ಬರಿಗೆ ಅಂತೇನು ಪ್ರಿಪೇರ್ ಆಗಲ್ಲ. ಅಲ್ಲಿ 5,000 ಜನಕ್ಕೂ ಎಷ್ಟೋ ಜನಕ್ಕೂ ಪ್ರಿಪೇರ್ ಆಗ್ತಿರ್ಬೇಕಲ್ಲ. ಏನು ಇವರೊಬ್ಬರದ್ದು ಕಳಪೆ ಅಂತಾದರೆ ಉಳಿದವ್ರದ್ದು ಎಲ್ಲ ಕಳಪೆನೇ ಅರ್ಜಿ ಬರಬೇಕು. ಅವಾಗ ಉಳಿದವ್ರಿಗೂ ಆರೋಗ್ಯ ಇರಬೇಕು. ನನಗೆ ಗೊತ್ತಿಲ್ಲ ಅಲ್ಲಿ ಊಟದ ಪರಿಸ್ಥಿತಿ ಹೇಗೆ ಅಂತಂದು. ಯಾಕಂದರೆ ಯಾವಾಗಲೂ ದೀರ್ಘಕಾಲದ ಹಿಂದೆ ಈ ಪರಪ್ಪನಗ್ರಹ ಕಟ್ಟೋದಾದ ಮೇಲೋ ಕಟ್ಟೋ ಸಂದರ್ಭದಲ್ಲೋ ಅಲ್ಲೆಲ್ಲೋ ಒಂದ್ಸರಿ ಊಟ ಮಾಡಿದ್ದಿದ್ದು. ಅವಾಗೆಲ್ಲ ನಾವೆಲ್ಲ ಈ ನೋಡಕ್ಕೆ ಹೋದಾಗ ಹೆಂಗೆ ಅಂತ ಮೊದಲೆಲ್ಲ ಹೋಗ್ತಿದ್ವಿ. ಜೈಲಲ್ಲಿ ಕಾರ್ಯಕ್ರಮಗಳಾದಾಗ ನಮಗೆಲ್ಲ ಇನ್ವಿಟೇಷನ್ ಕೊಡೋರು, ನಾವೆಲ್ಲ ಹೋಗ್ತಿದ್ವಿ ಜೈಲಿಗೆ. ಅವಾಗೆಲ್ಲ ಹಳೇ ಪದ್ಧತಿ ಇತ್ತು. ಇಲ್ಲಿ ಕೈ ಮೇಲೆ ಒಂದು ಸೀಲ್ ಹಾಕೋರು ನಮಗೆ. ಸೀಲ್ ಹಾಕ್ಬಿಟ್ಟು ಒಳಗೆ ಬಿಟ್ಟಿರೋರು. ಅದು ಯಾಕೆ ಅಂದರೆ ಅದು ಯಾರೋ ಒಬ್ಬ ಒಂದ್ಸರಿ ಯಾವುದೋ ಒಬ್ಬ ದೊಡ್ಡ ರಾಜಕಾರಣಿಯ ಅಳಿಯ ಅನ್ನೋ ಮಗಾನೋ ಫಿಲಮ್ನವ್ರದ್ದು ಯಾವುದೋ ಶೂಟಿಂಗಿಗೆ ಬಂದಾಗ ಅವ್ರ ಜೊತೆ ಸೇರ್ಕೊಂಡು ಅವನು ಪರಾರಿಯಾಗಿ ಓಡೋಗ್ಬಿಟ್ಟಿದ್ದ ಆಚೆಗೆ. ಕೈದಿ ಯಾರು ಆಮೇಲೆ ಅದೇನೋ ಸೀಲ್ ಆಗ್ತಾ ಇದ್ರು ನಮಗೆಲ್ಲ ಕೈ ಮೇಲೆ. ಏನೇನೋ ದಟ್ಸ್ ಓಕೆ. ಹೆಂಗಿದೆಯೋ ಗೊತ್ತಿಲ್ಲ ಊಟ ಅಲ್ಲಿ. ದರ್ಶನ್ಗೆ ಜೈಲಿನಲ್ಲಿ ಮೂಲಭೂತ ಸೌಕರ್ಯವನ್ನು ಕೊಡಲಾಗಿದೆ. ಮನುಷ್ಯನಿಗೆ ಬೇಕಾದ ಪೌಷ್ಟಿಕಾಂಶ ಜೈಲಿನ ಊಟದಲ್ಲಿ ಇದೆ. ನ್ಯಾಯಾಂಗ ಬಂಧನ ದಿನದಿಂದಲೇ ಆರೋಗ್ಯ ಸಮಸ್ಯೆ ಅಂದರೆ ಅದನ್ನು ಒಪ್ಪಕ್ಕಾಗಲ್ಲ ಅಂತ ಅವ್ರದ್ದು ವಾದ. ಅದು ನಮಗೂ ಅನ್ನಿಸ್ತಿರ್ತಿತ್ತು ಹಿಂದೆ ಎಲ್ಲ. ಯಾವುದೋ ಪ್ರಕರಣಗಳಲ್ಲಿ ಅರೆಸ್ಟ್ ಆದ ಕೂಡಲೇ ಹಾರ್ಟ್ ಪ್ರಾಬ್ಲಮ್ ಬರೋದು, ಕಿಡ್ನಿ ಪ್ರಾಬ್ಲಮ್ ಬರೋದು, ಲಿವರು ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಬರೋದು ಎಲ್ಲ ಇತ್ತಲ್ಲ. ಆಸ್ಪತ್ರೆಗೆ ಶಿಫ್ಟ್ ಯಾಕೆ ಸಿಕ್ಕಾಬಟ್ಟೆ ಪಾಪ ಅಂತ. ಅದ್ಯಾವತ್ತು ಟಚ್ ಅಪ್ ಅಂತ ಪಟಕನ್ ಬಂದ್ಬಿಡೋದು ಅಂತ ಜನ ಎಲ್ಲ ಜೋಕ್ ಮಾಡೋರು. ಅದನ್ನ ಯಾರು ಅರೆಸ್ಟಿಗೆ ಬಂದರೆ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಬಿಡಪ್ಪ ಈಗ ಆಸ್ಪತ್ರೆಗೆ ಹೋಗ್ತಾನೆ ಅಂತ. ಹಾಗೆ ಇರಲಿ, ಇಟ್ಸ್ ಆಲ್ ರೈಟ್. ದರ್ಶನ್ಗೆ ಬೆಡ್ ರೆಸ್ಟ್ಗೆ ವೈದ್ಯರು ಸೂಚಿಸಿದ್ದಾರೆ, ಬೇರೆ ಏನೂ ಹೇಳಿಲ್ಲ ಅವ್ರದ್ದು ರಿಪೋರ್ಟಲ್ಲಿ. ಅವ್ರಿಗೆ ಪ್ರೋಟೀನ್ ಡಯಟ್ ಕೊಡಬೇಕು ಅಂತ ವೈದ್ಯರೇನು ಹೇಳಿಲ್ಲ. ವಿಶೇಷ ಡಯಟ್ ಆಹಾರ ಕೊಡಬೇಕಾದ್ರೆ ಜೈಲು ವೈದ್ಯರ ಅನುಮತಿ ಬೇಕದಕ್ಕೆ. ಅವರ ವಿಚಾರದಲ್ಲಿ ಆ ಥರದ ಯಾವುದೇ ಶಿಫಾರಸು ಬಂದಿಲ್ಲ. ಬೆನ್ನೋವು ಕಾಲು ನೋವು ಇದೆ ಅಂತ ಇದ್ದಾರೆ. ಬೆಡ್ ರೆಸ್ಟ್ ವೈದ್ಯರು ಕೊಟ್ಟಿದ್ದು ಸೂಚಿಸಿದ್ದಾರೆ, ಅದು ಕೊಡ್ಬೋದು, ಬೇಕಾದ್ರೆ ರೆಸ್ಟ್ ಕೊಡಿಸ್ಬೋದು. ಟೆಕ್ನಿಕಲಿ ಇದು ರೆಸ್ಟೇ ಅಲ್ವಾ ಅಲ್ಲಿ. ಅಲ್ಲೇನು ದೊಡ್ಡ ಕೆಲಸ ಅಂತೇನಿರಲ್ವಲ್ಲ. ಕನ್ವಿಕ್ಟೆಡ್ ಪ್ರಿಸನರ್ಸ್ ಆದರೆ ಅಂದರೆ ಶಿಕ್ಷೆಗೆ ಗುರಿಯಾಗಿರೋರಾದರೆ ಅವ್ರಿಗೊಂದಷ್ಟು ಕೆಲಸ ಎಲ್ಲ ಇರುತ್ತೆ, ಬೇಕಾದ್ರೆ ಕೊಡ್ತಾರೆ. ಕಾರ್ಪೆಂಟ್ರಿ ಕೆಲಸ ಮಾಡಿ, ಗಾರ್ಡನ್ ಕೆಲಸ ಮಾಡಿ, ಬೇಕರಿ ಕೆಲಸ ಮಾಡ್ಬೋದು. ಈ ಥರದ್ದು ಏನೇನೋ ಇರುತ್ತೆ, ಏನು ಇರಲಿಕ್ಕಿಲ್ಲ ಅವ್ರ ಕೆಲಸ. ಏನೇನೋ ವ್ಯಕ್ತಿ ಸಮಾಜದ ಉನ್ನತ ಸ್ಥಾನದಲ್ಲಿದ್ದರೂ ಜೈಲಿನಲ್ಲಿ ತಾರತಮ್ಯ ಮಾಡೋಕ್ಕಾಗಲ್ಲ. ಇಲ್ಲಿ ಎಲ್ಲರೂ ಸಮಾನರೇ. ಜಾತಿ, ಧರ್ಮ, ಆಸ್ತಿ, ಅಂತಸ್ತು ಇವೆಲ್ಲ ಲೆಕ್ಕಕ್ಕೆ ಬರಲ್ಲ ಅಂತ ನ್ಯಾಯಮೂರ್ತಿಗಳು ಅವರ ತೀರ್ಪಿನಲ್ಲಿ ಹೇಳಿದ್ದಾರೆ. ಹಾಗೊಂದು ವೇಳೆ ಅವ್ರಿಗೆ ಕೊಟ್ಬಿಟ್ಟಿದ್ರೆ ಹೊಸ ಪರಂಪರೆ ಶುರುವಾಗ್ತಿತ್ತೇನೋ ಅಲ್ಲ ಸರ್, ಬೇರೆಯವರು ಕೇಳೋದಕ್ಕೆ. ಇಟ್ಸ್ ಎ ವೆರಿ ಫೈನ್ ಲೈನ್. ಅದು ಭಾಳ ಭಾಳ ಕಣ್ಣಿಗೆ ಕಾಣಿಸದ ರೀತಿ ಇರುವ ಲೈನ್. ಅದು ಎರಡೂ ಅಡಗಿದೆ ಅದರೊಳಗಡೆ. ಒಂದು ಆ ರೀತಿಯ ಅನಿವಾರ್ಯತೆ ಮತ್ತು ಅವಶ್ಯಕತೆಗಳ ಬಂದವರದನ್ನು ಪೂರೈಸೋದು. ಎರಡನೇದು ಆ ರೀತಿ ಕೊಟ್ಟಾಗ ಎಲ್ಲರಿಗೂ ಅದೇ ರೀತಿ ಕೊಡಬೇಕಾ ಎಂಬ ಪ್ರಶ್ನೆ ಉದ್ಭವವಾಗುವುದು. ಎರಡೂ ಇದೆ ಅಲ್ಲಿ. ಅದನ್ನು ಹಾಗೆ ಬ್ಯಾಲೆನ್ಸಲ್ಲೇ ಮಾಡಬೇಕು ಅದನ್ನು ಕೆಲಸನ. ಬಟ್ ನೀವು ಹೇಳ್ದಂಗೆ ಈಗ ಮಾಡಿದ್ದಿದ್ರೆ ಆ ಥರದ ಅಭಿಪ್ರಾಯಗಳು ಬಂದ್ಬಿಡ್ತಿತ್ತೇನೆ. ದೊಡ್ಡವ್ರಿಗಾದ್ರೆ ಕೊಟ್ಬಿಡ್ತಾರಪ್ಪ, ಎಲ್ಲ ಮಾಡಿಬಿಡ್ತಾರಪ್ಪ, ಎಲ್ಲ ಫೆಸಿಲಿಟಿನೂ ಕೊಟ್ಮೇಲೆ ಅದು ಜೈಲು ಯಾಕಂತಪ್ಪ ಆಗತ್ತದೋ ಅನ್ನೋ ಥರ ಎಲ್ಲ ಟಾಕ್ಸ್ ಮಾಡಿರೋರು ಒಂದಷ್ಟು. ಯಾಕೆ ನಾವು ಜೈಲಿನಲ್ಲಿ ಇಂತಹ ವ್ಯವಸ್ಥೆಗಳನ್ನು ಕಲ್ಪಿಸುವ ವಿಚಾರದಲ್ಲಿ ನ್ಯಾಯಾಲಯಗಳು ಮತ್ತು ನಮ್ಮ ಕಾನೂನು ವ್ಯವಸ್ಥೆಗಳು, ನಮ್ಮ ಸಮಾಜದ ವ್ಯವಸ್ಥೆಗಳು, ಜೈಲು ವ್ಯವಸ್ಥೆಗಳು ಕರೆಕ್ಷನ್ ಅಂದರೆ ಸರಿದಾರಿಗೆ ತರುವ ಪ್ರಯತ್ನದಲ್ಲಿ ಸಮಾಜವನ್ನು ಅಥವಾ ಈ ಥರದ ಆರೋಪಿಗಳು, ಕ್ರಿಮಿನಲ್ಗಳು ಯಾರೇ ಇರಲಿ ಅವರು, ಯಾಕೆ ಅಂದರೆ ನಮ್ಮದೆಲ್ಲ ಸುಧಾರಣೆ ಮಾಡುವ ಆಶಯದೊಂದಿಗೆ ಇರುವ ಶಿಕ್ಷೆ ಪರಂಪರೆ ನಮ್ಮಲ್ಲಿ. ಶಿಕ್ಷೆಗಾಗಿ ಶಿಕ್ಷೆ ಅಂತ ಅಲ್ಲ ನಮ್ಮಲ್ಲಿರುವ ವ್ಯವಸ್ಥೆ. ನಮ್ಮಲ್ಲಿ ಅದಲ್ಲ ವ್ಯವಸ್ಥೆ. ನಮ್ಮ ಮೂಲ ಮಾನಸಿಕವಾಗಿ ನಮ್ಮದು ಆಲೋಚನೆಯಲ್ಲೂ ನಾವು ತೀರ್ಮಾನ ಮಾಡಿರೋದು ಯಾವುದು ಅಂತಂದರೆ, ಒಳಗೆ ಹೋಗಿರುವವರು ಇಫ್ ನಾಟ್ ಎಲ್ಲರೂ 190 ಜನ ಆ ಕ್ಷಣದ ಆಕ್ರೋಶಗಳು, ಆ ಸಂದರ್ಭದ ಅನಿವಾರ್ಯತೆಗಳು ಅಥವಾ ಅವರ ಅನಿವಾರ್ಯತೆಗಳು ಅಥವಾ ಆ ಸಂದರ್ಭದ ಕೋಪತಾಪಗಳು, ದ್ವೇಷ, ಇದರಿಂದ ಮಾಡಿರ್ತಾರೆ. ಅವನು ಒಂಥರ
ಉದ್ದೇಶಪೂರ್ವಕವಾಗಿ ಮಾಡಬೇಕು ಅಂತ ಹುಟ್ಟಿನಿಂದ ಬಂದಿದ್ದಾನೆ ಅಂತ ಅಲ್ಲ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ ದೇ ಮಸ್ಟ್ ಬಿ ಕರೆಕ್ಟೆಡ್ ಅನ್ನೋ ಪರಿವರ್ತನೆ ಆಗ್ಲಿಕ್ಕೆ ಅದಕ್ಕೆ ಜಾಗ ಕೊಡಬೇಕೇ ಹೊರತು ಇನ್ನೂ ಅವ್ರಿಗೆ ಇನ್ನೇನೇನೋ ಮಾಡಿ ಹಾರ್ಡನ್ಡ್ ಕ್ರಿಮಿನಲ್ಗಳು ಮಾಡಬೇಕು ಅನ್ನೋದು ಆಗಿರಬಾರ್ದು ಉದ್ದೇಶ ಅನ್ನೋದು ನಮ್ಮ ಮೂಲ ಚಿಂತನೆ. ಹಾಗಾಗಿ ಇದೆಲ್ಲದಕ್ಕೂ ಜಾಗ ಬರುತ್ತೆ. ಈ ಹಳೆಯ ರಾಜಮಹಾರಾಜರ ಕಾಲದಲ್ಲಿ ನೀವು ಯಾವ್ದಾದ್ರು ಕೋಟೆ ಕೊತ್ತಳಗಳಿಗೆ ಹೋಗಿ ಬಂದರೆ, ಫಾರ್ ಎಕ್ಸಾಂಪಲ್ ಎಲ್ಲೋ ಶ್ರೀರಂಗಪಟ್ಟಣಕ್ಕೆ ಹೋದರೆ ಅಥವಾ ಎಲ್ಲೆಲ್ಲಿಗೋ ಚಿತ್ರದುರ್ಗದಲ್ಲೋ ಅಥವಾ ಇನ್ನೆಲ್ಲೆಲ್ಲೋ ಇಟ್ಕೊಳ್ಳಿ ನೀವು ಬೇಕಾದ್ರೆ, ಎಲ್ಲೆಲ್ಲೋ ಹೋದರೆ ಕೋಟೆ ಕೊತ್ತಳಗಳಿಗೆ, ಅಲ್ಲಿ ಕೈದಿಗಳನ್ನ ಆ ಕಾಲದಲ್ಲಿ ಕೂಡ ಆಗ್ತಿದ್ದ ಜಾಗ ನೋಡ್ರಿ ಅಂತ ತೋರಿಸ್ತಾರೆ. ಏನಿಲ್ಲ ಹಿಂಗೊಂದು ಕಲ್ಲಲ್ಲಿರುತ್ತೆ, ಅಲ್ಲೊಂದು ಕಬ್ಬಣದಿಂಗೊಂದಿರುತ್ತೆ, ಅದ್ರಲ್ಲಿ ಚೈನಲ್ಲಿ ಕಟ್ಟಾಕಿಡ್ತಿದ್ರು ಅಂತ. ಅಲ್ಲೆಲ್ಲೋ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿ ಒಂದು ಹೋಲ್ ಇದೆಯಲ್ಲ, ಅದ್ರೊಳಗಡೆಯಿಂದ ನೀರು ಬಿಡ್ತಿದ್ರಂತೆ ಒಳಕ್ಕೆ, ಕಾವೇರಿಯಿಂದ ನೀರಲ್ಲಿ ಮುಳುಗಿಸ್ತಿದ್ರು ಅವನ್ನ ಅಂತ. ಅಂದರೆ ಆಗಿನ ಆಲೋಚನೆಯಲ್ಲಿ ಆವಾಗ ಅವ್ರ ಮಹಾರಾಜ ಎಲ್ಲಿ ನನ್ನ ಹಾಸಿಗೆ ಮಹಾರಾಜ, ಅರಮನೆಯಿಂದ ಕಳಿಸು ಒಂದು ಹಾಸಿಗೆಯನ್ನ ಅಂತ ಅನ್ನಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಆವಾಗಿನ ಥಾಟ್ ಪ್ರಾಸೆಸ್ಸು ಪನಿಷ್ಮೆಂಟ್ ಹೀಗಿಂದ ಅದಲ್ಲ. ಅದಿರೋದ್ರಿಂದನೇ ಇದನ್ನೆಲ್ಲ ಕೇಳಲಿಕ್ಕೆ ಜಾಗ ಇದೆ. ಇದರ ಹೆಸರು ನಾಗರಿಕ ಸಮಾಜ. ಆ ನಾಗರಿಕ ಸಮಾಜದ ಅದ್ಭುತ ಪ್ರಪಂಚದಲ್ಲಿ ಬದುಕಬೇಕು ಅನ್ನುವವರು ನಾಗರಿಕರಂತೆಯೇ ವರ್ತಿಸಲು ಬೇಕು. ವರ್ತನೆಯನ್ನು ಅನಾಗರಿಕರಂತೆ ಮಾಡಿ ನಾಗರಿಕ ಸಮಾಜದ ಲಾಭಗಳನ್ನು ಕೇಳ್ತೀವಿ ಅನ್ನೋಕ್ಕೆ ಅವ್ರಿಗೆ ಹಕ್ಕಿರಬಾರ್ದು. ಎಸ್. ಇನ್ನು ದರ್ಶನ್ ಮನೆಯೂಟ ಅರ್ಜಿ ವಜಾಗೊಳ್ತಿದ್ದ ಹಾಗೆ ರೇಣುಕಾಸ್ವಾಮಿ ತಂದೆ ಶಿವನಗೌಡ ಅವರು ಪ್ರತಿಕ್ರಿಯೆ ಕೊಟ್ಟರು. ನನ್ನ ಮಗನನ್ನ ಕೊಂದವರ ಜೊತೆ ರಾಜಿ ಸಂಧಾನ ಸಾಧ್ಯವೇ ಇಲ್ಲ ಅಂದ್ರು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು ಅಂದ್ರು. ದರ್ಶನ್ ಮನೆಗೆ ಬಂದ್ರೆ ಬರ್ಲಿ, ನಾವು ಜಂಗಮರು, ಯಾರೇ ಬಂದ್ರು ಆಶೀರ್ವಾದ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ರು. ಇನ್ನು ಇಂಡವಾಳು ಸಚ್ಚಿದಾನಂದ, ಸಾಧು ಕೋಕಿಲ, ನಿರ್ಮಾಪಕ ರಾಮಮೂರ್ತಿ ದರ್ಶನ್ ಅವರನ್ನ ಜೈಲಿನಲ್ಲಿ ಭೇಟಿ ಮಾಡಿ ಬಂದಿದ್ದಾರೆ. ನಂತರ ಕೂಡ ಮಾತನಾಡಿದ್ದಾರೆ. ಹಿರಿಯ ನಟಿ ಗಿರ್ಜಾ ಲೋಕೇಶ್ ಕಣ್ಣೀರ್ ಹಾಕ್ತಾ, ದರ್ಶನ್ ತುಂಬಾ ಮುಗ್ಧ ಹುಡುಗ, 14 ವರ್ಷದಿಂದ ನೋಡಿದ್ದೀನಿ, ಆದ್ರೆ ಬೇಗ ಆಚೆ ಬರಲಿ, ಈ ಒಂದು ಸತ್ಯಾಸತ್ಯತೆ ಏನಿದೆ ಎಲ್ಲವೂ ಕೂಡ ಹೊರಗೆ ಬರಲಿ ಅಂತ ಹೇಳಿದ್ದಾರೆ. ನಾನು ಅವ್ರ ಹತ್ರ ಕಾಂಪ್ರಮೈಸ್ ಅನ್ನೋದು ಸಾಧ್ಯನೇ ಇಲ್ಲದ ಮಾತು. ಆದ್ರೆ ನಾವು ಒಂದು ವಿಶಾಲ ಭಾವನೆಯಿಂದ ಯಾರು ಬಂದ್ರು ನಾವೇನು ಇಲ್ಲ ಅನ್ನೋ ಭಾವನೆ ಅಂದ್ರೆ ಸಹಜವಾಗಿ ಹೇಳಿರೋ ಮಾತು. ಆದ್ರೆ ಕಾನೂನು ಹೋರಾಟ ಐತಿ, ಕಾನೂನು ಹೋರಾಟ ನಡೀತೈತಿ, ಕಾನೂನು ಪ್ರಕಾರ ನಡೀತೈತಿ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸ್ ಗಿಕ್ಸ್ ಓದ್ಕೊಂಡು ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ. ನಮ್ಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಗ್ತದೆ. ಅಭಿಮಾನಿಗಳು ಆರಾಮಾಗಿರಿ, ದರ್ಶನ್ ಅವರು ಆರಾಮಾಗಿದ್ದಾರೆ. ನಾನು ಕಂಡಂತೆ ಆ ಮಗು ಆ ರೀತಿ ಇಲ್ಲ. ಇವಾಗ 14 ವರ್ಷದಿಂದನೂ ನಾನು ನೋಡಿದ್ದೀನಿ. ಅದೊಂದು ಮುಗ್ಧ ಸ್ವಭಾವದ ಹುಡುಗಾಟ. ಹೇಗಾಯ್ತು ಇದೆಲ್ಲ, ಹೇಗಾಯ್ತು ಇದೆಲ್ಲ, ಕನಸಾಗಿರ್ಬಾರ್ದಾ? ಅವ್ರ ತಂದೆ ಆದರೆ ಅವ್ರ ತಂದೆಗೆ ಕಾನೂನಿಂದು ಇದಿಲ್ಲ. ಅವ್ರ ತಂದೆ ರಾಜಿ ಸಂಧಾನ ಮಾಡಿಕೊಳ್ಳುವುದಕ್ಕೆ ನಮ್ಮ ಕಾನೂನಿನಲ್ಲಿ ಅವಕಾಶವಿಲ್ಲ. ಈಗ ಅವರ ತಂದೆ ಕೈಯಲ್ಲಿ ಇಲ್ಲ ಈ ಕೇಸು. ಈ ಕೇಸು ಈಗ ರಾಜ್ಯದ ಕೇಸು. ಅಂದರೆ ದ ಕೇಸ್ ಈಸ್ ಫೈಲ್ಡ್ ಬೈ ದ ಸ್ಟೇಟ್. ಇದು ಕಂಪ್ಲೇಂಟ್ ಇರ್ಬೋದು ಅಷ್ಟೇ, ಅದು ಫೈಲ್ಡ್ ಬೈ ದ ಸ್ಟೇಟ್. ಅದು ಅವ್ರ ತಂದೆ ರಾಜಿ ಮಾಡೋಕ್ಕಾಗೋದೂ ಇಲ್ಲ, ಮಾಡೋಕ್ಕೆ ಒಪ್ಪೋದೂ ಇಲ್ಲ, ಕಾನೂನು ಅದಕ್ಕೆ ಜಾಗ ಇಲ್ಲ. ನಂಬರ್ 1. ನಂಬರ್ 2, ಕೆಲವು ಅರಬ್ ರಾಜ್ಯಗಳಲ್ಲಿ, ಅರಬ್ ದೇಶಗಳಲ್ಲಿ ಈ ರೀತಿಯ ಕಾಂಪ್ರಮೈಸ್ಗೆ ಅಲ್ಲಿನ ಕಾನೂನುಗಳಲ್ಲಿ ಸಿಗುತ್ತೆ. ಬ್ಲಡ್ ಮನಿ ಅಂತ ಕೊಡ್ತಾರೆ. ಬ್ಲಡ್ ಮನಿ ಅಂತ ಕೊಟ್ಟು ಕಾಂಪ್ರಮೈಸಿಗೆ ಜಾಗ ಇದೆ. ರೇಪು ಈ ಥರದ ಕೆಲವು ಕೇಸಸ್ಸಲ್ಲಿ ಇದೆ ಅವರಲ್ಲಿ. ನಮ್ಮಲ್ಲಿ ಆ ಥರ ಇಲ್ಲ ಕಾಂಪ್ರಮೈಸ್. ಕಾಂಪನ್ಸೇಷನ್ನು ಅಥವಾ ಇನ್ನೇನೋ ರಾಜಿ ಮಾಡ್ಕೊಂಡ್ಬಿಟ್ವಿ ನಾವು ಅಂತ. ಆದರೆ ಸಾಕ್ಷ್ಯಗಳು ಮತ್ತೊಂದು ಮಗದೊಂದರಲ್ಲಿ ಅವರವರುಗಳು ಪಾರ್ಟಿ ಆರೋಪಿ ಪಾರ್ಟಿಗಳಿಬ್ಬರು ಒಂದಾಗ್ಬಿಟ್ಟು ಮಾಡಿಬಿಟ್ರೆ ಅದಕ್ಕೆ ನ್ಯಾಯಾಲಯ ಏನೂ ಮಾಡೋಕ್ಕಾಗಲ್ಲ. ಈ ಪ್ರಕರಣದಲ್ಲಿ ಅದು ಕಡಿಮೆ ಇದೆ. ಕಾರಣ ಈ ತಂದೆ ಅಥವಾ ತಾಯಿ ಅಥವಾ ಹೆಂಡತಿ ಕಡೆಯಿಂದ ಸಾಕ್ಷ್ಯಗಳು ಗಿಂತ ಇತರೆ ಸಾಕ್ಷ್ಯಗಳ ಶಕ್ತಿ ಸಾಮರ್ಥ್ಯವೇ ಹೆಚ್ಚಿದ್ದಂಗಿದೆ. ವಿಚ್ ಮೇ ಬಿ ಸರ್ಕಮ್ಸ್ಟಾನ್ಷಿಯಲ್ಲು, ಬೇರೆನ ಮೆಟೀರಿಯಲ್ ಎವಿಡೆನ್ಸ್ಗಳು ಅಥವಾ ಡಿಜಿಟಲ್ ಎವಿಡೆನ್ಸ್ಗಳು, ಇದೆಲ್ಲ ಹೆಚ್ಚಿದ್ದಂಗಿದೆ. ಹಾಗಾಗಿ ಅವ್ರ ತಂದೆಗೆ ಸಂಧಾನ ಪಂಧಾನ ಎಲ್ಲ ಆಗಲ್ಲ. ಇಂಡಸ್ಟ್ರಿನವರು ಅವ್ರವ್ರಿಗೆ ಬಿಟ್ಟಿದ್ದು ಅವ್ರವ್ರು ಹೋಗಿ ಅವ್ರನ್ನ ಭೇಟಿ ಮಾಡ್ಕೊಂಡು ಬರ್ಬೋದು. ನಿನ್ನೆ ಹಂಗಿದ್ದವ್ರು ಇವತ್ತು ಹಿಂಗಿರಬಾರ್ದು ಅಂತ ದಟ್ ಇಸ್ ನಾಟ್, ವಿ ಆರ್ ನಾಟ್ ಜಡ್ಜಸ್. ಅವ್ರ ಭಾವನೆ ಬೇರೆಯವ್ರೀಗ ಇನ್ನೊಬ್ರು ದರ್ಶನ್ ವಿಚಾರದಲ್ಲಿ ಅದರ ಭಾವನೆಯಲ್ಲಿ ಏನು ಹೇಳೋದಕ್ಕೆ ಅವ್ರಿಗೆ ಹಕ್ಕಿದೆ, ಹಾಗೆ ಅವ್ರಿಗೂ ಒಂದು ಹಕ್ಕಿದೆ, ಅವ್ರು ಹೇಳ್ಕೊಳ್ಳಿ, ಅದು ಅವ್ರ ಇಷ್ಟ. ಕಾನೂನಿನಲ್ಲಿ ಈ ಮಾತುಗಳಿಗೆ 14 ವರ್ಷ, 24 ವರ್ಷ, 36 ವರ್ಷ, ನಿನ್ನೆ ಹಿಂಗಿದ್ರು, ಮೊನ್ನೆ ಹಿಂಗಿದ್ರು, ಇವತ್ತು ಹಿಂಗಿದ್ರು, ಅವತ್ತು ಹಂಗಿದ್ರು, ಇದೆಲ್ಲ ಅಲ್ಲಿ ಬರಲ್ಲ ಅಷ್ಟೇ. ನಾನು ಇದನ್ನೇ ಅವರ ಭಕ್ತಗಣಕ್ಕೂ ಹೇಳ್ತಿರೋದು. ನೀವು ಆಚೆ ಏನೇ ಕೂಗಿದ್ರು ಡಿ ಬಾಸ್ ಅಂತ ಕೂಗ್ತಾರಂತೆ, ಕೂಗಿದಾರಂತೆ, ನಾನು ಕೇಳಿಸ್ಕೊಂಡೆ ಇಲ್ಲ 1-2-3 ಕಡೆ. ನೀವು ಕೂಗ್ಬೋದು, ಅದು ನಿಮ್ಮ ಭಾವನೆಯನ್ನು ವ್ಯಕ್ತ ಮಾಡೋದಷ್ಟೇ. ಕಾನೂನಲ್ಲಿ ಅದಕ್ಕೆ ಯಾವ ಲಾಭನೂ ಸಿಕ್ಕಲ್ಲ, ಅದರಿಂದ ಏನು ಲಾಭ ಸಿಕ್ಕಲ್ಲ ಅದರಿಂದ.
ಮೂಡ ನಿವೇಶನ ಹಂಚಿಕೆ ಹಗರಣ ಆರೋಪ ಸಂಬಂಧ ಬಿಜೆಪಿ ಮತ್ತು ಜೆಡಿಎಸ್ ಅಹೋರಾತ್ರಿ ಧರಣಿಗೆ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಮಾತಾಡಿದ್ರು. ನಿನ್ನೆ ಬಿಜೆಪಿ ಜೆಡಿಎಸ್ನವರೆಲ್ಲ ರಾತ್ರಿ ಎಲ್ಲ ಅಸೆಂಬ್ಲಿನಲ್ಲೇ ಮಲಗಿದ್ರು. ಅಲ್ಲೇ ತಮಟೆ ಹೊಡ್ಕೊಂಡು ಎಲ್ಲ ಬಾರಿಸ್ಕೊಂಡು ತಾಳ ಹಾಕ್ಕೊಂಡು ಗೋವಿಂದ ಭ್ರಷ್ಟ ಡ್ಯಾಶು ಡ್ಯಾಶು ಅಂತೆಲ್ಲ ಕೂಕ್ಕೊಂಡು ಮಾಡ್ಕೊಂಡು ತಾಳ ಹೊಡಿತಿದಾರಲ್ಲ, ಇದನ್ನು ಏನದು ತಾಳ ಹೊಡಿತಿದಾರಲ್ಲ, ಅಲ್ಲೇನು ಭಜನೆ ಮಾಡ್ಕೊಂಡು ಹೋಗ್ತಾ ಇದ್ದಾರಾ? ಭಾಳ ಇವ್ರಿಗೆ ಹನುಮಾನ್ ಚಾಲೀಸ ಎಲ್ಲ ಹೇಳಿದ್ದಾರೆ ಸರ್. ಹನುಮಾನ್ ಚಾಲೀಸಾನ ಏನಿಯೋ ಅವ್ರು ಮಾಡಿದ್ದಾರೆ, ಅದು ಅವ್ರ ಪ್ರೊಟೆಸ್ಟ್ ಮೆಥಡ್. ಸಿ ಎಂ ಹೇಳ್ತಾರೆ, ನನ್ನ ಹೆಸರಿಗೆ ಮಸಿಯನ್ನು ಬಳಿಯಲಿಕ್ಕೆ ಹೊರಟಿದ್ದಾರೆ. 40 ವರ್ಷದಿಂದ ನನ್ನ ಮೇಲೆ ಕಪ್ಪು ಚುಕ್ಕೆ ಇರಲಿಲ್ಲ, ಹೊಟ್ಟೆ ಕಿಚ್ಚಿನಿಂದ ರಾಜಕೀಯ ಮಾಡ್ತಿದ್ದಾರೆ ಅಂತ. ಪರಿಷತ್ ಕಲಾಪ ಆದಂಬಾದಾಗಲೂ ಅಲ್ಲೂ ಗಲಾಟೆ, ಬಾವಿಗಿಳಿದು ಎಲ್ಲ ಪ್ರತಿಪಕ್ಷಗಳದ್ದು. ಚರ್ಚೆಗೆ ಅವಕಾಶ ಕೊಟ್ಟರೆ ಹೌದೋ ಹುಲಿಯ ಅಂತ, ಇಲ್ಲದೆ ಹೋದರೆ ಹೌದೋ ಇಲಿಯ ಅಂತೆಲ್ಲ ಚೀಟಿದೇವಿ ಎಲ್ಲ ಲೇವಡಿ. ವಿಧಾನಸಭೆಯಲ್ಲಿ ಅವರಿಬ್ಬರದು ಚರ್ಚೆ ಗಲಾಟೆ. ಮುಂದಕ್ಕೆ ಹಾಕಿದ್ರು ಆಮೇಲೆ ಪರ್ಮನೆಂಟ್ಲಿ ಅತ್ತ ಕಡೆ ಮುಂದಕ್ಕೆ ಹಾಕೊಂಡು ಬಾಗಿಲು ಹಾಕ್ಕೊಂಡು ಬೀಗನ ಕಾದರ್ ಜೋಬಳಗೆ ಹಾಕೊಂಡು ಮನೆಗೆ ಹೋದ್ರು ಅತ್ಲ ಕಡೆಗೆ ಅಷ್ಟೇ. ಸಚಿವ CAG ವರದಿಯನ್ನು ಮಂಡಿಸಕ್ಕೆ ಹೋದ್ರಂತ HK ಪಾಟೀಲ್, ಅದಕ್ಕೆ ಆಕ್ಷೇಪ ಆಯಿತು, ಗಲಾಟೆ ಪಜೀತಿ. ಕೊನೆಗೆ ಇವರು ಸದನ ಮುಂದಕ್ಕೆ ಹಾಕಿದ ಮೇಲೆ ಇವರು ಬೇಕಾಗಿದ್ದ ಕೆಲಸ ಮಾಡಿಕೊಂಡು ರಾಜ್ಯಪಾಲರಿಗೆ ಹೋಗಿ ಇವರೆಲ್ಲ ಮೆರವಣಿಗೆಯಲ್ಲಿ ಹೋಗಿ ಒಂದು ದೂರು ಕೊಟ್ಟು ಬಂದಿದ್ದಾರೆ. ನೀವು ನಾನ್ ಇಶ್ಯೂ ಮಾಡಿದ್ದೀರಿ, ಬೇಕು ಅಂತ ವೈಯಕ್ತಿಕವಾಗಿ ತಗೊಂಡಿದ್ದೀರಿ. ಕೆಟ್ಟ ಸಂಪ್ರದಾಯ, ಅದಕ್ಕೋಸ್ಕರವಾಗಿ ಇದನ್ನ ಮತ್ತೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇಲ್ಲ. ನೀವು ಎತ್ತಿರ್ತಕ್ಕಂಥ ವಿಚಾರದಲ್ಲಿ ನಂದೇನು ಪಾತ್ರ ಇದೆಯಾ? ನಿಮ್ಮ ಪಾತ್ರ ಇದೆ. ನಿಮ್ಮ ಉದ್ದೇಶ ನನಗೆ ಮಸಿ ಬಳಿಬೇಕು ಅಂತ ಹೇಳಿ ಮಾಡಿದ್ದೀರಿ. ಮಂತ್ರಿಯಾಗೇನೆ 40 ವರ್ಷ ಆಯ್ತು ಸಭಾಪತಿಯವರೇ. 40 ವರ್ಷಗಳಲ್ಲಿ ಒಂದು ಕಪ್ಪು ಇಲ್ಲ. ಇದು ಹೊಟ್ಟೆ ಕಿಚ್ಚು ಅವರಿಗೆ, ಹೊಟ್ಟೆ ಉರಿ ಅವರಿಗೆ. ಸಂವಿಧಾನವನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯ ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾಯಿತು, ಸಂವಿಧಾನವನ್ನ ಭಕ್ಷಣೆ ಮಾಡ್ತಾ ಇದ್ದಾರೆ ಇವತ್ತು. ಇದರಲ್ಲಿ ನೇರವಾಗಿ ಸಿದ್ದರಾಮಯ್ಯನವರು ಭಾಗಿಯಾಗಿರೋ ದಾಖಲೆಗಳು ನನ್ನ ಹತ್ರ ಇದೆ. 3 ಅಕ್ರಮಗಳು ಆಗಿದೆ. ಆ 3 ಅಕ್ರಮಗಳು ದಲಿತರಿಗೆ ಮೋಸ ಮಾಡಿದ್ದಾರೆ. ಆದ್ರಿಂದ ಮುಖ್ಯಮಂತ್ರಿ ಮರ್ಯಾದೆ ಇದ್ರೆ ಒಂದು ಕ್ಷಣನೂ ಕೂಡ ಅವರ ಆ ಸ್ಥಾನದಲ್ಲಿ ಇರುವಂತ ನೈತಿಕ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ. ಅದರ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನ ನಾವು. ಅವರ ಉದ್ದೇಶ ಸಾಕಾರವಾಗಬಾರ್ದು ಅಂದಿದ್ರೆ ಚರ್ಚೆ ಕೊಡ್ಬೋದಿತ್ತಲ್ವ ಸರ್? ಈಗ ನನಗಿವತ್ತು ಇನ್ನೊಂದ್ಸರಿ ಅನ್ನಿಸ್ತು, ಮುಖ್ಯಮಂತ್ರಿಗಳದ್ದು ವಾದದ ಬುಡ ಏನು? ನನ್ನ ಜೀವನದಲ್ಲಿ 40 ವರ್ಷದಲ್ಲಿ ಕಪ್ಪು ಚುಕ್ಕೆ ಇಲ್ಲ, ಈಗ ಮಾಡ್ತಿದ್ದಾರೆ. ವೈ ಆರ್ ಯು ಅಲೋಯಿಂಗ್ ದೆಮ್? ಯಾಕೆ ಅಲೋ ಮಾಡ್ತಾ ಇದ್ದೀರಿ ಅವ್ರನ್ನ ಚುಕ್ಕೆ ಹಾಕಕ್ಕೆ? ನಿಮಗೆ ಅನುಮಾನ ಉಳ್ಕೊಂಡ್ಬಿಡುತ್ತೆ. ಏನಕ್ಕೆ ಹಾಕ್ತಿದ್ದೀರಿ? ರಾಯಲಿ 14 ಸೈಟ್ಸು ಏನೋ ನಮ್ಮ ಶ್ರೀಮತಿ ಹೆಸರಿನಲ್ಲಿ ಬಂದಿದೆ ಅನ್ನೋದು ನಿಮ್ಮ ಆರೋಪ. ಆಲ್ ರೈಟ್, ವಾಪಸ್ ಕೊಡ್ತೀನಿ, ತಗೊಳ್ಳಿ. ಓಕೆ, ಬಟ್ ಸಮ್ ಮೆಥಡಲ್ಲಿ ನಮಗೆ ಕಾಂಪನ್ಸೇಷನ್ ಬರಬೇಕು ಅನ್ನೋದು ನಮ್ಮ ಲೆಕ್ಕಾಚಾರ. ಓಕೆ, ಆ ಕಾಂಪನ್ಸೇಷನ್ ಹಿಂಗೆ ಕೊಡಿಸ್ತೀರಿ ಅಂತ ಯಾರೊಬ್ಬರು ಹೇಳಿ. ಕಂದಾಯ ಮಂತ್ರಿಗಳಾಗಿದ್ರಿ ಅಶೋಕ್ ಅವರು, ನೀವೇ ಹೇಳಿ ಬೇಕಾದ್ರೆ ಹೇಗೆ ತಗೋಬಹುದು ಅಂತ. ಹೇಗೆ ತಗೋಬೇಕಾದ್ರೆ ನಂಬರ್ 1. ನಂಬರ್ 2, ನನ್ನ ಅವಧಿಯಲ್ಲಿ ಯಾವುದು ಆಗಿಲ್ಲದೆ ಇರ್ಬೋದು, ಫೇರ್ ಎನಫ್. ನಿಮ್ದೆಲ್ಲ ಆಗಿದೆ ಅಂತಂದ್ರೆ ಅದನ್ನೂ ಹೊರಗೆ ತನ್ನಿ. ಬೇಡ ಅಂದವ್ರು ಯಾರು? ಮುಖಾಮೂತಿ ನೋಡದೆ ರದ್ದು ಮಾಡಿ. ಆದರೆ ಮಾಡುವಾಗ ಇನ್ನೊಂದು ಸೈಡ್ದು ಮಾತ್ರ ಅಕ್ರಮ ಆಗಿದೆ, ರದ್ದು ಈ ಸೈಡ್ದು ಅಲ್ಲ ಅನ್ನುವಂತಹ ಅನುಮಾನಗಳಿಗೆ ಜಾಗ ಕೊಡಬೇಡಿ. ಎಲ್ಲದೂ ಅಷ್ಟೇ. ಅದೂ ಇಲ್ಲ ಅಂದ್ರೆ ನಿನ್ನೆ ನಾನು ಹೇಳ್ದಂಗೆ ಎಲ್ಲವನ್ನು ಹೋಲ್ಸೇಲ್ ರದ್ದು ಮಾಡಾಕ್ಬಿಡಿ. ಯಾರು ಬೇಡ ಅಂದ್ರು. ಯಾಕಂದ್ರೆ ಕೆಲವರು ಹೇಳ್ತಿದ್ದಾರೆ ನಿಮ್ಮದು ತಪ್ಪಿಲ್ವೇನೋ, ನಿಮ್ಮ ಹೆಸರಲ್ಲೆಲ್ಲ ಪ್ರೊಟೆಕ್ಷನ್ ಮಾಡಿದ್ದಾರೆ ಅಂತ ಕೆಲವರು ನಿಮ್ಮದೇ ತಪ್ಪು ಅಂತ ಕೆಲವರು, ನಿಮ್ಗೆ ಅಷ್ಟು ಕಾಸು ಬರಲ್ಲ ಅಂತ ಕೆಲವರು ನಿಮಗೆ ಕಾಸೇ ಬರಲ್ಲ ಅಂತ ಕೆಲವರು. ಹೀಗೆ ತರಹೇವಾರಿ ಇದೆ ಆರ್ಗ್ಯುಮೆಂಟ್ಗಳು. ಲೆಟ್ ಇಟ್ ಬಿ ಡಿಸೈಡೆಡ್ ಫಾರ್ ಒನ್ಸ್ ಫಾರ್ ಆಲ್. 40 ವರ್ಷದ ನಂತರ ನಾನು ಯಾಕ್ರಿ ಈ ಕಪ್ ಚುಕ್ಕಿ ತಗೋಬೇಕು ಅಂತಾನೂ CM ಕೇಳ್ಬೋದಿತ್ತು. ಬಟ್ ಇಟ್ ಇಸ್ ಎ ಡಿಫರೆಂಟ್ ಸ್ಟ್ಯಾಂಡ್ ಹಿ ಹ್ಯಾಸ್ ಟೇಕನ್. ಇನ್ನು ಬಿಜೆಪಿಗರ ಆರೋಪ ವಾಗ್ದಾಳಿಗೆ ಕಾಂಗ್ರೆಸ್ ಸಚಿವರು ಶಾಸಕರು ತಿರುಗೇಟನ್ನ ಕೊಟ್ಟರು. ಒತ್ತಡ ಎಷ್ಟೇ ಇದ್ರೂ ಕೆಟ್ಟ ಸಂಪ್ರದಾಯ ತರಲು ಆಗಲ್ಲ, ಸದನದಲ್ಲಿ ನಿಯಮಕ್ಕೆ ವಿರುದ್ಧವಾಗಿ ಕೆಲಸ ಮಾಡಲ್ಲ ಅಂತ ಸ್ಪೀಕರ್ ಮತ್ತು ಸಭಾಪತಿಗಳು ಹೇಳಿದರು. ಕೂಡ ಸಂಸ್ಥೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ 4,000 ಕೋಟಿಯ ಮಟ್ಟದ ನಿಲುವಳಿ ಸೂಚನೆಯನ್ನ ಅವಕಾಶವನ್ನ ಮಾಡಿಕೊಡದೆ ಅಡಚಣೆಯನ್ನ ಮಾಡಿ ಹೇಗಾರು ಮಾಡಿ ಈ ಚರ್ಚೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂತ ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಇವತ್ತು ಬ್ರಿಟಿಷರಂತೆ ವರ್ತನೆ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು ನೀವೇನಾದರೂ ಇದ್ರ ಬಗ್ಗೆ ಮಾತಾಡಿದ್ರೆ ನಿಮ್ಮದೆಲ್ಲ ಬಿಚ್ಚಿ ಬಿಡ್ತೇನೆ, ನೀವೇನು ಬಿಚ್ತೀರೋ ಬಿಚ್ಚಿಬಿಡಿ ಒಂದ್ಸಾರಿ, ಜನ ಎಲ್ಲ ನೋಡ್ಬಿಡ್ಲಿ.
ನಾವು ಅವರ ಕಾಲದಲ್ಲಿ ಏನೇನ್ ಮಾಡಿದ್ರು ಅದೆಲ್ಲ ಮುಖ್ಯಮಂತ್ರಿಗಳು ಬಿಚ್ಚಿಟ್ರು. ನಾವು ಚರ್ಚೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು. ಅವ್ರು ಏನೇನ್ ಬೇಕೋ ಹೇಳಿದ್ರು, ನಾವ್ ಹೇಳಕ್ಕೆ ಅವರು ಬಿಡ್ಲಿಲ್ಲ. ಮುಖ್ಯಮಂತ್ರಿಗಳು ಕಮಿಷನ್ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ. ಹೋಗೆಲ್ಲ ಇಡೀ 4 ದಿವಸ ಒಂದೇ ಚರ್ಚೆಯಲ್ಲಿ ಹೋಯ್ತು. ನಮ್ಗೆ ಇಲ್ಲಿ ಹಲವಾರು ಬಿಲ್ಲುಗಳು, ಇದು ಆಡಳಿತದ ವ್ಯವಸ್ಥೆ ಇವತ್ತು ಸ್ತಬ್ಧವಾಗ್ತದೆ. ವಿಧಾನಸಭೆ ನಡೆಸುವಾಗ ಒಂದು ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡ್ಲಿಕ್ಕೆ ನಾನು ಅದನ್ನೆಲ್ಲ ದಾಟಿ ಬಂದಾಗಿದೆ ಅಲ್ವಾ ಸರ್ ಆ ಕೆಟ್ಟ ಸಂಪ್ರದಾಯ ಮಾಡಿದ್ದಾರೆ. ಕೆಟ್ಟ ಸಂಪ್ರದಾಯಗಳಂತೂ ಈಗ ಸ್ಪೀಕರ್ ಹೇಳಿದ್ರೆ ಪ್ರಯೋಜನ ಇಲ್ಲ. ಇಂಥ ಕೆಟ್ಟ ಸಂಪ್ರದಾಯಗಳು 1000 ಮಾಡಿದಿರಿ. ಮತ್ತು ಡಿ ಕೆ ಮಾತಾಡ್ತಿರೋದು ಮೂಡೋದಲ್ಲ, ನಾವು ಬಿಚ್ಚಿಟ್ಬಿಟ್ವಿ. ಏನನ್ನ ಲಿಸ್ಟ್ ಕೊಟ್ಬಿಟ್ರೆ ಹಗರಣಗಳಾಗ್ಬಿಡಲ್ಲ. ಈಗ ಹಂಗಾರೆ ಡಿ ಕೆ ಶಿವಕುಮಾರ್ ಮೇಲೆ 1000 ಆರೋಪ ಇದೆ ಅಂತ ಹೇಳ್ಬಿಟ್ಟ ತಕ್ಷಣ ಎಲ್ಲ ಆಗೋಯ್ತು ಅಂತ ಅರ್ಥನಾ? ಈಗ ನಾಗೇಂದ್ರ ಮೇಲೆ ಬಂದಿದ್ದು ಹಾಗಾದ್ರೆ ಎಲ್ಲ ಆಗೋಯ್ತು. ಹಂಗಾರೆ ನಾಗೇಂದ್ರ ಬಂದಿದ್ದ ಮೇಲೂ ಆಗೋಯ್ತು. ಯಾರು ಒಂದು ಲಿಸ್ಟ್ ಕೊಟ್ಬಿಟ್ರೆ ಆಯ್ತು, ಟೈಪ್ ಮಾಡಿಬಿಟ್ಟು. ಹಂಗಾಗಲ್ಲ ಅದೆಲ್ಲ. ಆಮೇಲೆ ಎನ್ಕ್ವೈರಿ ಮಾಡಿಬಿಟ್ಟಿದ್ದಾರೆ, ಇದು ಜುಡಿಷಿಯಲ್ ಎನ್ಕ್ವೈರಿ ಕರೆದ್ಬಿಟ್ಟಿದ್ದಾರೆ. ಕರೆದಿದ್ದನ್ನು ಯಾವುದು ಚರ್ಚೆ ಮಾಡಿಲ್ವಾ ನೀವುಗಳು ಸದನದಲ್ಲಿ? ನನಗೆ ಅರ್ಥನೇ ಆಗ್ತಿಲ್ಲ ಈ ಪ್ರಕರಣದಲ್ಲಿ. ಚರ್ಚೆಯನ್ನು ಅವಾಯ್ಡ್ ಮಾಡುವ ಅನಿವಾರ್ಯತೆ ಮತ್ತು ಆ ಸಂದರ್ಭ ಯಾಕಿದೆ ಸರ್ಕಾರಕ್ಕೆ ಅಂತ. ಯಾಕೆ ಅಂದರೆ ಮುಖ್ಯಮಂತ್ರಿಗಳ ಪ್ರಕಟಿತ ಸ್ಪಷ್ಟ ನಿಲುವು ಅನ್ಯಾಯ ಇಲ್ಲ, ನಾನು ಮಾಡಿಲ್ಲ, ನಂಬರ್ 1. ನಂಬರ್ 2, ನಾವು ಕಾನೂನುಬದ್ಧವಾಗಿ ಇದರಲ್ಲಿ ಕಾಂಪನ್ಸೇಷನ್ಗೆ ಪರಿಹಾರಕ್ಕೆ ಅರ್ಹರು. ಅದೇ ಪ್ರಕಾರವಾಗಿ ಅದರಲ್ಲಿ ಪ್ರಶ್ನೆ ಉಪಪ್ರಶ್ನೆ ಆಗಿರುವುದು ಎಷ್ಟು ಹೇಗೆ ಎಂಬುದು. ನನ್ನ ಪ್ರಕಾರ 62 ಕೋಟಿ, ನಿಮ್ಮ ಪ್ರಕಾರ 6 ಕೋಟಿ ಇರ್ಬೋದು. 6ಕ್ಕಾದ್ರೂ ಯಾರೊಬ್ರು ಬರಬೇಕಲ್ಲ ಅನ್ನೋದಾರ ನಿಲುವಾಗಬೇಕು. ಹಾಗಿದ್ದಾಗ ಚೀಫ್ ಮಿನಿಸ್ಟ್ರು ಅಥವಾ ಸರ್ಕಾರದವರು ಇದನ್ನು ಯಾಕೆ ತಡೆದ್ರು ಈ ಚರ್ಚೆ ನಂಗೆ ಅರ್ಥ ಆಗಿಲ್ಲ. ಸ್ಟಿಲ್ ನೋಡೋಣ ಮುಂದಕ್ಕೆ ಎಲ್ಲಿಗೆ ಹೋಗುತ್ತೆ ಇದು ಅಂತ. ರಾಜ್ಯದಲ್ಲಿ ಇನ್ನೊಂದು ಸುತ್ತಿನ ಪಾದಯಾತ್ರೆ. ಮೂಡಾ ವಿಚಾರವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ BJP JDS ಮಾಡ್ತಾರಂತೆ ಬೆಂಗಳೂರಿಂದ ಮೈಸೂರಿಗೆ. ಅದೇನು ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆ ಮಾಡಿ, ಯಾಕಂದರೆ ಆ ಭಾಗದಲ್ಲೆಲ್ಲ ಅವ್ರು ಸ್ವಲ್ಪ ಸ್ಟ್ರೆಂತ್ ಇದೆ, ಜನ ಇರಲಿ ಅಂತಿರಬೇಕು, ಮಾಡಿ ತೀರ್ಮಾನ ಮಾಡ್ತಾರಂತೆ. ಸರಿ ಮಾಡಲಿ, ಮೈಸೂರು ಪಾದಯಾತ್ರೆ ಅಲ್ಲ ದೆಹಲಿ ಚಲೋ ಮಾಡಿ ಅಂತ DCM. ಏನು DCM ಎತ್ಕಟ್ತಿದಾರ ಏನು BJP ಅವರನ್ನ ಮಾಡಲಿ ಅಂತ ನನಗೆ ಆ ಡೌಟ್. ಯಾಕಪ್ಪ ಹಿಂಗೆ ಅನ್ನಿಸ್ತಿದೆ ನನಗೆ ಇತ್ತೀಚೆಗೆ. ಇವತ್ತು ಏನು ಎತ್ಕಟ್ತಿದ್ದೀರೋ ಏನೋ ನೀವೇ ಐಡಿಯಾಗಳನ್ನು ಕೊಟ್ಟು ನೆನ್ನೆ ಬಿಜೆಪಿಗರು ಅದೇ ಹೇಳ್ತಾ ಇದ್ರು, ನೀವು ಬೇಕಂದ್ರೆ ಖುಷಿ ಪಡ್ತಿದ್ರೆ ಈ ವಿಷಯದಲ್ಲಿ. ಯಾವ ಪಾದಯಾತ್ರೆ ಮಾಡಲಿ ಬಿಡ್ರಿ, ಧರಣಿ ಮಾಡಲಿ ಬಿಡ್ರಿ, ಮಾಡ್ಲಿ ಅನ್ನೋದೇ ಉದ್ದೇಶ. ನನಗೇನಪ್ಪ ಹಂಗನಿಸುತ್ತೆ ಯಾಕೋ ಇದು ನೋಡಿದ್ರೆ. ಇನ್ನು BJP ಪಾದಯಾತ್ರೆಗೆ ಮೂಡಾ ಹಗರಣಕ್ಕೆ ತಿರುಗು ಬಾಣವಾಗಿ ಕಾಂಗ್ರೆಸ್ನವರು ನಾವು ಮೈಸೂರಿಂದ ಬೆಂಗಳೂರು ಬದಿ ಏನಂತ ಬರ್ತೀರಿ, ಅವ್ರದ್ದು ಒಂದಷ್ಟು ಹಗರಣಗಳಿದೆ ಅಂತ. ಅದನ್ನು ನಿಮ್ಮ ಸರ್ಕಾರಕ್ಕೆ ಕೇಳ್ಬಿಟ್ಟು ಕ್ರಮ ತಗೊಳ್ಳಿ. ನೀವು ಯಾಕೆ ಅದಕ್ಕೆ ಕಾಲು ಯಾಕೆ ನೋಯಿಸ್ಕೊತೀರಿ? ಕೆಲಸವಿಲ್ವಾ? ಪುರ್ಸೊತ್ತ ಕೂತಿದ್ದೀರಾ ಎಲೆಕ್ಷನ್ ಆದ್ಮೇಲೆ? ನೀವು ಟೈಮ್ ಯಾಕೆ ವೇಸ್ಟ್? ಯಾರನ್ನು ಮೆಚ್ಚಿಸ್ಲಿಕ್ಕೆ ಇವೆಲ್ಲ ಮಾಡಕ್ಕೆ ಹೋಗಬಾರ್ದು ಕಾಂಗ್ರೆಸ್ಸಿಗರು. ಯಾರನ್ನು ಮೆಚ್ಚಿಸ್ತೀರಿ ಅದರಲ್ಲಿ? ನನ್ನ ಪ್ರಕಾರ ಅದು ಜೋಕ್ ಆಗಿ ಇನ್ನೂ ಅವಮಾನ ಆಗತ್ತೆ. ಚರ್ಚೆಯನ್ನೇ ಮಾಡೋಕ್ಕಾಗದೆ ನೀವುಗಳು ಡಿಫೆಂಡ್ ಮಾಡದೇ ಇದ್ರೆ ಸರಿಯಾಗದನ್ನು ಲೀಗಲಿ ನೀವೇನು ಮಾಡೋದು? ವಾಪಸ್ ರಿವರ್ಸು ಯಾರ ಮೇಲೆ? ಆ BJP ಅವರ ಮೇಲೆ. ಯಾವ ನಿಮ್ಮನ್ನು ತಡೆದಿರೋ ಕ್ರಮ ತಗೊಳಕ್ಕೆ ಈಗ ಅವರ ಕೊಡಬೇಕು ತನಿಖೆ. ನಿಮ್ದು ತಾನೇ ಸರ್ಕಾರ. CM ಹಿಂದೆ ಹೇಳ್ತಿರ್ಲಿಲ್ವಾ ಸಿದ್ದರಾಮಯ್ಯವರು, ಸರ್ ಅದು ಡಿನೋಟಿಫಿಕೇಶನ್ದು ಅರ್ಕಾವತಿ 4.25 ವರ್ಷ ಅವರೇ ಅಧಿಕಾರದಲ್ಲಿದ್ದರಲ್ಲ, ಯಾಕೆ ಕ್ರಮ ತಗೊಳ್ಳಿಲ್ಲ ಅಂತ. ಈಗಲೂ ಹಾಗೆ ನೀವೇ ಅಧಿಕಾರದಲ್ಲಿ ಇದ್ದೀರಲ್ಲ, ಯಾಕೆ ಕ್ರಮ ತಗೊಳ್ಳಿಲ್ಲ? ಯಾರ ಮೇಲೆ ಅದು ಮಾಡ್ತಾರಂತೆ. ಎಸ್, ಮುಂದಕ್ಕೆ ಹೋಗೋಣ.